ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಈ ಒಂದು ಹಾಡನ್ನು ಪ್ರಸ್ತುತಪಡಿಸೋದಕ್ಕೆ ಬರ್ತಾ ಇದ್ದಾರೆ ಗಿರೀಶ್ ಆನ್ ಸ್ಟೇಜ್ ಪ್ಲೀಸ್. ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ. ಬಾಣದ ಬಿಳ್ಪಿನ ಕಾಣದ ಕಿರುಗೆಜೆ ಕಾಲಾಗ ಇತ್ತು 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 ಇತ್ತು. ಬಾಣಂತಿಯಲ್ ಬಸ ಬಾಣದ ಬಿಳ್ಪಿನ ಕಾಣದ ಕಿರುಗೆಜೆ ಕಾಲಾಗ ಇತ್ತು. ಸಣ್ಣ ಕಂದಗಳ ತಣ್ಣನೆ ದೋರುವ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ. ಬಡವಾದ ನೆಲದಲ್ಲಿ ಸುಡು ಸುಡು ಪಂಜು ಕೈಯೊಳಗಿತ್ತು ಇತ್ತು 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 ಇತ್ತು. ಬಡವರ ಒಡಲಿನ ಬಡವಾದ ನೆಲದಲ್ಲಿ ಸುಡು ಸುಡು ಪಂಜು ಕೈಯೊಳಗಿತ್ತು. ಕಂಬನಿ ಕುಡಿಯುವ ಹುಂಬ ಬಾಯಲ್ಲಿ ಬೈಯುಂಬಿದುದೋ ಎನ್ನುತ್ತಲಿತ್ತು. ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ 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 ಕುರುಡು ಕಾಂಚಾಣ. ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಆ್ಯಕ್ಚುಲಿ ಅರ್ಚನಾ ಮ್ಯಾಮ್, ಈ ಹಾಡು ನನಗೆ ಇಂಟ್ರೊಡ್ಯೂಸ್ ಆಗಿತ್ತು ದೂರದರ್ಶನದಿಂದಾನೆ. ಆಗ ಯಕ್ಷಗಾನ ವೇಷಧಾರಿ ಈ ಥರ ದುಡ್ಡೆಲ್ಲ ಹಾಕೊಂಡು ಐ ಥಿಂಕ್ ಇವಾಗಲೂ ನಾಗಾಭರಣ ಅವ್ರು ಮಾಡಿದ್ರಂತೆ. ನಾಗಾಭರಣ ಅವರು ಗೀತಾ ಮಾಧುರಿ ಅಂತ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರು ಅವಾಗ. ಅದು ತುಂಬ ಪಾಪ್ಯುಲರ್ ಆಗಿತ್ತು. ಅದರಲ್ಲಿ ಈ ಥರದ ಒಳ್ಳೊಳ್ಳೆಯ ಹಾಡುಗಳನ್ನು ಪಿಕ್ಚರೈಸೇಷನ್ ಬರ್ತಾ ಇತ್ತು. ಬಹುಶಃ ಅದನ್ನು ನೋಡಿದೆ ನೀನು. ಆಗ ನಾನು ಹೋಗಿ ಹುಡುಕಿದ್ದೆ ಬೇಂದ್ರೆ ಅಜ್ಜ ಅವರು ಬರ್ದಿರೋದು ಇದು ಅಂತ. ಸೊ ದಟ್ಸ್ ವೆನ್ ಐ ಗಾಟ್ ಇಂಟ್ರೊಡ್ಯೂಸ್. ಇದು ನನ್ನ ಫೇವ್ರೆಟ್ ಸಾಂಗ್ ಅವಾಗ್ಲಿಂದ. ಸೊ ಇವನ್ ಹಾಡ್ತೀನಿ ಅಂದಾಗ ಖುಷಿ ಆಯಿತು.
ಗಿರೀಶ ಹೋಗ್ಲಿ ಬಿಡು ಮ್ಯಾಮ್, ನೀವೇ ಹೇಳ್ಬಿಡಿ. ಒಳ್ಳೆ ಪ್ರಯತ್ನಪ್ಪ, ನಾನು ಅದಕ್ಕೆ ನಿನಗೆ ಕ್ರೆಡಿಟ್ ಕೊಡಲೇಬೇಕು. ಸಿಂಗಿಂಗ್ ಎಲ್ಲ ಪರ್ಫೆಕ್ಟ್, ಸಾಹಿತ್ಯ ಮಾತ್ರ ನೀನು ಎಡವಿದ್ಯಾ. ಬೇಂದ್ರೆ ಅಜ್ಜನ್ನ ಅರಗಿಸ್ಕೊಳ್ಳೋದು ಸಾಮಾನ್ಯರಿಗೆ ಸಾಧ್ಯವಿಲ್ಲ. ಬಾಣಂತಿ ಎಲಬಾಸ ಬಾಣದ ಬಿಳುಪಿನ ಕಾಣಾದ ಕಿರುಗೆಜ್ಜೆ ಕಾಲಾಗ ಇತ್ತು, ಸಣ್ಣ ಕಂದಮ್ಗಳ ಕಣ್ಣಿನ ಕವಡಿಯ ತಣ್ಣನ್ನೆ ಜೋಮಾಲೆ ಕೊರಳೊಳಗಿತ್ತು. ಇನ್ನೊಂದು ಚರಣದಲ್ಲಿದೆ, ಅದು ಇವನು ಟಂಗ್ ಟ್ವಿಸ್ಟರ್ ಅಲ್ವಾ ಇವನು. ಗುಡಿಯೊಳಗೆ ಗಣನಾಮ ಹಡಿಯೊಳಗೆ ತನನ ಅಂಗಡಿಯೊಳಗೆ ಜನನಾಣ ನುಡಿಗೋಡುತ್ತಿತ್ತು. ಇದು ಅಷ್ಟು ಸ್ಪೀಡ್ ರಿದಮ್ಮಲ್ಲಂತೂ ಹಾಡ್ಲಿಕ್ಕೆ ಭಾರಿ ಕಷ್ಟ. ನೀನು ಒಳ್ಳೆ ಪ್ರಯತ್ನ ಮಾಡಿದ್ಯಾ. ನಾವುಗಳು ಕೂಡ ಎಷ್ಟೋ ವರ್ಷ ಸೈಕಲ್ ಹೊಡೆದು ಒಂದು ಸಾವಿರಾರು ವೇದಿಕೆಗಳಲ್ಲಿ ಹಾಡಿ 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 ಈಗ ತಲೆಯಲ್ಲಿ ಕೂತಿರೋದದು. ಇದು ನಮಗೂ ಫಸ್ಟ್ ಅಟೆಂಪ್ಟಲ್ಲಿ ಏನು ಬಂದಿಲ್ಲ. ಇದು ಕಬ್ಬಿಣದ ಕಡಲೆ ಬೇಂದ್ರೆ ಅಜ್ಜ ಸಾಮಾನ್ಯರಿಗೆಲ್ಲ. ಸೊ ಒಳ್ಳೆ ಪ್ರಯತ್ನ ಮಾಡಿದ್ಯಾ. ಎನರ್ಜಿ ಚೆನ್ನಾಗಿತ್ತು, ಶ್ರುತಿ ತಾಳ ಎಲ್ಲ ಚೆನ್ನಾಗಿತ್ತು. ಸಾಹಿತ್ಯ ಒಂದು ನೆಕ್ಸ್ಟ್ ಟೈಮು ಇನ್ನೊಂದು ಸ್ವಲ್ಪ ಅದನ್ನು ಪಠಣ ಮನನ ಮಾಡ್ಕೊ ಅಷ್ಟೇ. ಒಳ್ಳೆಯದಾಗಲಿ. ಓಕೆ, ಟಂಗ್ ಟ್ವಿಸ್ಟರ್ ಗಿರೀಶ್ ಟಂಗ್ ಟ್ವಿಸ್ಟ್ ಆಗಿಲ್ವಾ? ಮುನಿರಾಜು ಸರ್, ಅದೇನು ನಿನಗೆ ಕಷ್ಟ ಅನಿಸಲ್ಲ. ಸಾಹಿತ್ಯ ನೆನ್ಪಿಟ್ಕೊಳ್ಳೋದು ಕಷ್ಟ ಅನಿಸಲ್ಲ. ಯಾಕೆಂದರೆ ನೀನು ಸ್ವಲ್ಪ ಅದ್ರ ಬಗ್ಗೆ ಚಾಲೆಂಜಿಂಗಾಗಿ ತೊಗೊಂಡೇ ಹಾಡನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀಯಾ ಅಂದರೆ ನಿನಗೆ ಆ ಚಾಲೆಂಜ್ ಮಾಡೋ ಒಂದು ಕೆಪಾಸಿಟಿ ಇದೆ ಅಲ್ವಾ. ನಾನು ಇದನ್ನು ತೊಗೋತೀನಿ, ನಾನು ಕಲಿತೀನಿ ಅಂತಲೇ ಇಂಥ ಹಾಡುಗಳನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಸಾಧ್ಯ ಅಲ್ವಾ. ಅದರಿಂದ ಎಡವಬಾರ್ದು, ಸ್ಟೇಜಿಗೆ ಬಂದಾಗ ಎಡವಬಾರ್ದು, ಭಾಳ ಅಭ್ಯಾಸ ಮಾಡಿಕೊಂಡು ಬರಬೇಕು. ಮತ್ತು ಇನ್ನೇನು ಹೇಳೋದಿದೆ, ಬೇಂದ್ರೆ ಅಜ್ಜನ ಹಾಡು ಅಂತಂದರೆ ಈಗ ಮತ್ತೆ ಏನು ಹೇಳೋದಿಲ್ಲ. ಇದೆಲ್ಲ ಬಹುತೇಕ ಜನಪದದ ಹಾಡುಗಳ ಥರದ್ದು ಆಗತ್ತೆ. ಪದಗಳು ಉಚ್ಚಾರಣೆ ಇದೆಯಲ್ಲ, ಆ ದೇಸಿತನ ಇದೆಯಲ್ಲ, ದೇಸಿ ನುಡಿಗಳಲ್ಲಿ ಸಾಹಿತ್ಯದ ಉತ್ಕೃಷ್ಟತೆ. ಅದರಲ್ಲೂ ಬೇಂದ್ರೆ ಅಜ್ಜವರು ಕಂಬಾರರು, ಅವ್ರ ಪದ ಬಳಕೆನೇ ಆ ದೇಸಿತನದ ಬೇರಿಗೆ ಇಳಿದು ಮತ್ತು ಶಿಷ್ಟದ ಸಾಹಿತ್ಯದ ಅದಕ್ಕೆ ಊರ್ಣವನ್ನು ಬೆರೆಸಿ ಒಂದು ಅದ್ಭುತವಾದಂಥ ಕೃತಿಗಳನ್ನ ಕೊಟ್ಬಿಡ್ತಾರೆ. ಅದಕ್ಕೆ ಅವರೆಲ್ಲ ಜ್ಞಾನಪೀಠ ಪ್ರಶಸ್ತಿಗೆ ಅದಕ್ಕಿಂತ ಜಾಸ್ತಿ ಅರ್ಹರವರು. ಅದಕ್ಕಿಂತ ಜಾಸ್ತಿ ಜ್ಞಾನಪೀಠದಕ್ಕಿಂತ ಇನ್ನೂ ಜಾಸ್ತಿ ಏನಾದರೂ ಇದ್ದರೆ ಅದು ಯಾರಿಗಾರು ಸಿಗುತ್ತೆ ಅಂದರೆ ಅದು ಅವ್ರಿಗೆ ಸಿಗಬೇಕು ಅಲ್ವಾ. ಹಾಗಾಗಿ ಒಳ್ಳೆ ಹಾಡನ್ನು ಆಯ್ಕೆ ಮಾಡಿದ್ರಿ. ಎಲ್ರಿಗೂ ಧನ್ಯವಾದಗಳು. ಇಂಥ ಹಾಡುಗಳನ್ನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಗಟ್ಸ್ ಬೇಕು ಅಂತ ಧೈರ್ಯ ಮಾಡಿದ್ಯಾ, ಒಳ್ಳೆಯದಾಗಿದೆ. ಮುನಿರಾಜ್ ಅವರೇ, ಇದು ಸಾಹಿತ್ಯ ಅಷ್ಟೇ ಕಬ್ಬಿಣದ ಕಡಲೆ ಅಲ್ಲ, ಈ ರಾಗ ಕೂಡ ಕಷ್ಟ. ಚರಣ ಎತ್ಕೊಳ್ಳೋದೇ ತುಂಬ ಜನಕ್ಕೆ ಗೊತ್ತಾಗಲ್ಲ. ಅದು ಸರಿ ಗಮ ಧಾ ಇಂದ ಶುರುವಾಗತ್ತದು. ಆ ರಾಗವೇ ಕಷ್ಟ. ಅದು ಅವನು ಒಳ್ಳೆ ಅದ್ಭುತವಾದ ಪ್ರಯತ್ನ ಮಾಡಿದ್ಯಾ, ಚೆನ್ನಾಗಿ ಹಾಡಿದ್ಯಪ್ಪ. ಹೌದು ಹೌದು, ಅಪರೂಪ ಇದು, ಅಪರೂಪ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಗಿರೀಶ್, ನಾನು ಇನ್ನೇನು ಹೇಳಲಿಕ್ಕಿಲ್ಲ. ಮೇಡಮ್ ಎಲ್ಲ ಸೂಕ್ಷ್ಮತೆಗಳನ್ನು ನಿಮ್ಗೆ ಹೇಳಿದ್ದಾರೆ. ಬಟ್ ಇಷ್ಟು ಚಿಕ್ಕ ವಯಸ್ಸಿಗೆ ಅಂಥ ಒಂದು ಕಠಿಣವಾದ ಕಡಲೆಯನ್ನು ಅರಗಿಸ್ಕೊಳ್ಳೋಕೆ ನೀನು ಪ್ರಯತ್ನ ಪಟ್ಟಿದೆಯಲ್ಲ, ಅದಕ್ಕೆ ಎಲ್ಲರ ಕಡೆಯೂ ಜೋರು ಚಪ್ಪಾಳೆ ಬರಲೇಬೇಕು. ಎಡವಿರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಳ್ಳೋ ಶಕ್ತಿ ನಿನಗೆ ಖಂಡಿತವಾಗಿ ಇದೆ. ಅದು ಎಲ್ಲೋ ಸ್ವಲ್ಪ ಡ್ರಾಪ್ ಆಗ್ತದೆ. ಸಾಹಿತ್ಯ ಕಷ್ಟ, ಮೇಡಮ್ ಹೇಳಿದಂಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಟಂಗ್ ಟ್ವಿಸ್ಟ್ ಅಂತ ಏನು ಹೇಳ್ತಾರಲ್ಲ, ಅದೆಲ್ಲ ಇದೆ. ಬಟ್ ನೀನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಡಪ್ಪ, ಏನು ತೊಂದರೆ ಇಲ್ಲ. ಹಾಂ, ಓಕೆ. ಥ್ಯಾಂಕ್ ಯು ಸರ್. ಗುಡ್ ಲಕ್ಸ್ ನಿಮಗೆ. ಓಕೆ.